ನಮಸ್ಕಾರ ರೀ ಎಲ್ರಿಗೂ ನಮ್ದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ರೀ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ಹೋಟೆಲ್ ಸ್ಟೈಲ್ನಾಗ ಪುರಿ ಮಾಡತ್ತೇನಿ. ಈ ಪುರಿ ಯಾವುದೇ ರೀತಿಯಾಗಿ ಜಿಗಿನೂ ಆಗಂಗಿಲ್ಲ, ಅಷ್ಟ ಸಾಫ್ಟಾಗಿ ಇರ್ತೈತಿ. ನೀವು ನೋಡತ್ತಿರ್ಲ ಹಂಗ ಇದನ್ನ ಹೆಂಗ ಮಾಡೋದು ಅಂತಂದ ನೋಡ್ಕೊಂಡು ಬರ್ರಿ. ಮೊದ್ಲಿಗೆ ನಾ ಇಲ್ಲೇ ಒಂದು ಕಡಾವಂಗಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೊಳತೇನಿ. ಅದ್ರ ಜೊತೆಗೆ 1.5 ಕಪ್ ಅಷ್ಟ ಮೈದಾ ಹಿಟ್ಟನ್ನ ಹಾಕೊಳತೇನಿ. ನಿಮಗ ಮೈದಾ ಹಿಟ್ಟು ಬೇಡಪ್ಪ ಅಂದ್ರ ಗೋಧಿ ಹಿಟ್ಟು ಹಾಕೋಬಹುದು, ಹೆಲ್ತಿ ಆಗಿರ್ತೈತಿ. ಹಂಗ ನಾ 1 ಕಪ್ ಅಷ್ಟ ರವಾನ ಹಾಕೊಳತೇನಿ, ಸೂಜಿ ರವಾ ಇಲ್ಲ ಅಂದ್ರೂ ಮಾಮೂಲಿ ರವೆನ ಹಾಕೊಂಡ್ರು ಬರ್ತೈತಿ. ಈಗ ಅದಕ್ಕ 1 ಸ್ಪೂನ್ ಅಷ್ಟ ಆಯಿಲ್ ನ ಆಡ್ ಮಾಡ್ಕೊಳತೇನಿ. ಈ ಎಣ್ಣಿ ಮತ್ತ ರವಾ ಹಾಕೋದ್ರಿಂದ ಜಿಗಿ ಆಗಂಗಿಲ್ಲ, ಪುರಿ ಬಾಳ ಸಾಫ್ಟ್ ಆಗಿ ಬಾಯಾಗ ಮುರಿತಾವು. ಈ ರವಾ ಅದು ಏನು ಹಾಕೊಲಾರ್ದ ಬರೇ ಮೈದಾ ಹಿಟ್ನ್ಯಾಗ ಮಾಡಿರ ನೀವು ಸೇಮ್ ರಬ್ಬಲ್ ತಿಂದಂಗನ ಆಗ್ತತಿ. ಆ ರೀತಿ ಜಿಗಿ ಆಗಿ ಬಿಡ್ತಾವು, ಫುಲ್ಲ ಬಾಯಾಗಂತೂ ಮುರಿಯಂಗೇ ಇಲ್ಲ. ಸೊ ಮೈದಾ ಹಿಟ್ಟಿಗೆ ರವಾ ಹಾಕೋದಂತೂ ಕಂಪಲ್ಸರಿ. ಇವಾಗ ಸ್ವಲ್ಪ ನಾನು ನೀರು ಹಾಕೊಂಡ ನಾದ್ಕೊಳತೇನಿ ಚೆನ್ನಾಗಿ. ಇವಾಗ ಮಾಮೂಲಿ ಚಪಾತಿ ಹದಕ್ಕ ನಾದ್ಕೊಂಡ್ರೆ ಸಾಕು, ಜಾಸ್ತಿ ಗಟ್ಟಿಯನ್ನು ನಾದ್ಕೋದ್ ಬೇಡ. ಹಂಗತಂದ ಒಂದೇ ಸಲ್ತಿಗೆ ನೀರು ಹಾಕೊಂಡ ನೀವು ನಾದ್ಕೊಂಡ್ರಂದ್ರ ಗಂಟಾಗೋ ಚಾನ್ಸ್ ಇರ್ತಾವ. ಅದಕ್ಕ ಸ್ವಲ್ಪ ನೀರು ಹಾಕೊಂಡ ನಾದ್ಕೋರಿ. ಮತ್ತು ಅದು ಗಟ್ಟಿ ಆದ್ರೆ ವಾಪಸ್ ಮೆತ್ತಗ ಮಾಡ್ಕೊಳಕ್ ಬರ್ತೈತಿ. ಒಂದೇ ಸಲಕ್ಕೆ ನೀರು ಹಾಕೊಂಡ ಭಾಳ ಮೆತ್ತಗ ಮಾಡ್ಕೊಂಡ ಏನು ಮಾಡೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ನಾದ್ಕೊಂಡ ಆಮೇಲೆ ನೀರು ಹಚ್ಕೊಂಡ ಮಿದ್ಕೋತ ಬರ್ರಿ. ಅವಾಗ ನೀವು ಚಪಾತಿನ ಮಾಡ್ತಿರ್ಬೋದು ಅಥವಾ ಪುರಿನ ಮಾಡ್ತಿರ್ಬೋದು, ಯಾವುದಕ್ಕಾದ್ರೂ ಹಿಟ್ಟ ಈ ಥರ ಸ್ವಲ್ಪ ನೀರು ಹಾಕೊಂಡ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಜಿಗಿ ಜಾಸ್ತಿ ಆಗ್ತೈತಿ. ಮತ್ತು ಚೆನ್ನಾಗಿ ಚಪಾತಿ ಆಗಲಿ ಹೋಳಿಗೆ ಆಗಲಿ ಯಾವುದೇ ನೀವು ಏನೇ ಪದಾರ್ಥ ಮಾಡ್ತಿದ್ರು ಅದ ಚೆನ್ನಾಗಿ ಬರ್ತೈತಿ. ಇವಾಗ ನಮ್ಮ ಹಿಟ್ಟು ಏನೈತಿ ರೆಡಿ ಆಗೈತಿ, ಅದಕ್ಕೆ ನೀರನ್ನ ಹಾಕಿ ಮುಚ್ಚಿಡತೇನಿ. ಒಂದು 15ರಿಂದ 20 ನಿಮಿಷ ಬಿಟ್ಟು ಕಿಶಿಂದ ನಮ್ಮ ಅತ್ತೆ ಇವಾಗ ತೆಗೆದು ನೋಡತೇನಿ. ಇವಾಗ ನೋಡ್ರಿ ಹಿಟ್ಟು ಎಲ್ಲ ನೆಂದೈತಿ, ಚಲೋ ಅದಂಗೆ ರೆಡಿ ಆಗೈತಿ. ಈಗ ಇದನ್ನ ಸಣ್ಣ ಸಣ್ಣ ಉಂಡಿ ಮಾಡ್ಕೊಂಡ ಪುರಿ ಮಾಡ್ಕೊಂಡು ಬರ್ರಿ. ಇವಾಗ ಕೈಗೆ ಎಣ್ಣೆ ಹಚ್ಕೊಂಡ ಉಳ್ಳಿ ಮಾಡ್ಕೊಳತೇನಿ. ಉಳ್ಳಿ ಏನೈತ್ಲ ಆದಷ್ಟು ಚೆನ್ನಾಗಿ ಗುಂಡ್ಕ ಮಾಡ್ಕೊರಿ. ಸಿಳಿದಂಗ ಎತ್ತೆ ಥರ ಮಾಡ್ಕೊಂಡ್ರೆ ಪುರಿ ಚಲೋ ಶೇಪ್ನ್ಯಾಗ ಬರಂಗಿಲ್ಲ, ಮತ್ತು ಚಂದಂಗೆ ಲಟ್ಸಕ್ ಆಗಂಗಿಲ್ಲ, ಕಷ್ಟ ಆಗ್ತೈತಿ. ಸೊ ಹಂಗಾಗಿ ಉಳ್ಳಿ ಎಷ್ಟು ಚಂದ ಆಗ್ತೈತ್ಲ ಅಷ್ಟು ಚಂದ ಲಟ್ಟಿಸ್ಕೋಬಹುದು. ಉಳ್ಳಿಗೆ 2 ಸೈಡ ಎಣ್ಣೆ ಹಚ್ಕೊಂಡ ಲಟ್ಟಿಸ್ಕೊಳತೇನಿ. ನಿಮಗೆ ಪುರಿ ಜೊತೆ ತಿನ್ನಾಕ ಯಾವ ಪಲ್ಯ ಇಷ್ಟ ಆತಂದು ಕಮೆಂಟ್ ಮಾಡಿ ಹೇಳ್ರಿ. ಆ ಪಲ್ಯನ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ನಮ್ಮ ಕಡೆ ಸ್ವೀಟ್ ಚಟ್ನಿ ಮತ್ತು ಜುಣುಕ ಭಾಳ ಫೇಮಸ್, ಪುರಿ ಜೊತೆ ತಿಂತಾರು. ಹಂಗ ನಾವು ಬಟಾಟಿ ಪಲ್ಯನೂ ಮಾಡ್ಕೋತಾರ, ಚಟ್ನಿನೂ ಮಾಡ್ಕೋತಾರ, ಇಲ್ಲಾಂದ್ರೆ ಕುರ್ಮಾ ಬಾಜಿನೂ ಮಾಡ್ಕೋತಾರ. ನಿಮಗೆ ಯಾವ್ದು ಇಷ್ಟ ಆತಂದ ಹೇಳ್ರಿ, ನಾ ಅದ ವಿಡಿಯೋ ಮಾಡಿ ನೆಕ್ಸ್ಟ್ ಹಾಕ್ತೀನಿ. ಇವಾಗ ನಮ್ದು ಲಟ್ಸೋದು ಏನೈತ್ಲ ಆಗೈತಿ. ಇದನ್ನ ಇವಾಗ ಕಾದಿರೋ ಅಂತ ಎಣ್ಣೆಗೆ ಹಾಕೊಳಕತ್ತೇನಿ. ಎಣ್ಣೆಗೆ ಹಾಕೊಂಡ್ಮ್ಯಾಗ ಏನೈತ್ಲ ರೀ, ಈ ರೀತಿ ಎಣ್ಣೆ ಗೊಜ್ಜ್ರಿ. ಮ್ಯಾಗ ಎಣ್ಣೆ ಗೊಜ್ಜೋದ್ರಿಂದ ಏನೈತಪ್ಪ ಪುರಿ ಉಬ್ಬಾಕ ಹೆಲ್ಪ್ ಆಗ್ತೈತಿ. ಹಂಗನ ಎಲ್ಲ ಕಡೆಯಿಂದನೂ ಬೇಯ್ತೈತಿ. ಇವಾಗ ಒಂದ್ ಮೈ ಬೇಯಿಸ್ಕೊಂಡೇನಿ, ಇವಾಗ ತಿರ್ಗಿಸಿ ಹಾಕೊಳಕತ್ತೇನಿ. ನೋಡ್ರಿ ಕಲರು ಎಷ್ಟು ಚಂದ ಬಂದೈತಿ ಅಂತಂದ. ಇದನ್ನ ಜಾಸ್ತಿನೂ ಬೇಯಿಸ್ಬಾರ್ದು, ಹಂಗ ಬೆಳ್ಳಗನು ಬೇಯಿಸ್ಕೊಳಕ್ ಹೋಗ್ಬಾರ್ದು, ಚಂದಂಗೆ ಕರ್ಕೋಬೇಕು. ಇವಾಗ ಈ ರೀತಿ ಸೈಡಿಗೂ ಒತ್ತಿ ನಾನು ಕರ್ಕೊಳತೇನಿ. ಯಾಕಪ್ಪ ಅಂದ್ರೆ ಜಾಸ್ತಿ ಉಬ್ಬಿರೋದ್ರಿಂದ ಸೈಡಿಗೆ ಕರ್ದಿರಂಗಿಲ್ಲ, ಹಿಟ್ಟ ಹಂಗ ಹಸಿ ಹಸಿ ಉಳಿತೈತಿ. ಈ ರೀತಿಯಾಗಿ ಕರ್ಕೊಳ್ಳೋದ್ರಿಂದ ಎಲ್ಲ ಸೈಡನ್ನು ಪುರಿ ಚಂದಂಗೆ ಕರಿಯತೈತಿ ಅಂತಂದು ಹೇಳ್ಬೋದು. ನೋಡ್ರಿ ನಮ್ಮ ಪುರಿ ಏನೈತ್ಲ ಈಗ ರೆಡಿ ಆಗೈತಿ. ನೀವು ಇದೇ ರೀತಿನ ಪುರಿ ಮಾಡ್ಕೊಂಡ ತಿನ್ರಿ, ಮತ್ತು ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದು ಅಂತ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿರಿ. ಅದರಿಂದ ನಿಮ್ಗೆ ಎಲ್ಲ ನೋಟಿಫಿಕೇಶನ್ ಯಾವುದೋ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರ್ತೈತಿ. ಮತ್ತೊಂದು ವಿಡಿಯೋದಾಗ ಸಿಗೋಣ ರೀ. ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ.